ನಮ್ಮ ನಾಡು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡಿದೆ. ಹೀಗಾಗಿ ಕಲ್ಯಾಣ ರಾಜ್ಯ ರಾಮರಾಜ್ಯ ನಿರ್ಮಾಣ ಮಾಡಬೇಕು ಎಂಬ ಸದಾಶಯದ ಸಂಕಲ್ಪವನ್ನು ಹೊತ್ತು ಒಂದು ಸಣ್ಣ ಪ್ರಯತ್ನ ವ್ಯಸನಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಎಂಬ ಸದಾಶಯದೊಂದಿಗೆ ಗ್ರಾಮಗಳಿಗೆ ನಾವು ಜೋಳಿಗೆಯನ್ನು ಹಿಡಿದುಕೊಂಡು ಮನೆಗಳ ಮುಂದೆ, ಓಣಿಗಳ ಮುಂದೆ, ಊರುಗಳಿಗೆ ಹೋದಾಗ ಅನೇಕ ಜನರು ಇದು ಚಟಗಳನ್ನು ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೇಳಿದಾಗ ಅನೇಕರು ದುಶ್ಚಟಗಳನ್ನು ಬಿಟ್ಟಿದ್ದಾರೆ. ಹೀಗಾಗಿ ಸುಮಾರು 70ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅಡ್ಡಾಡಿ ಬಂದಂತಹ ದುಶ್ಚಟಗಳ ಭಿಕ್ಷೆ ಜೋಳಿಗೆ ಇವತ್ತು ಜೋಳಿಗೆಯಲ್ಲಿ ಬಂದಿರುವಂಥ ಎಲ್ಲ ಚಟಗಳನ್ನು ಹೋಮವನ್ನು ಮಾಡೋದ್ರ ಮೂಲಕ ಹೇಗೆ ಒಂದು ಬತ್ತಿ ತನ್ನ ಮೈಯನ್ನು ಸುಟ್ಟುಕೊಂಡು ಹೇಗೆ ಬೆಳಕನ್ನು ಕೊಡ್ತದೆಯೋ ಹಾಗೆ ದುಶ್ಚಟ ಮಾಡುವಂಥವರೆಲ್ಲ ಚಟಗಳು ಕೂಡ ಬತ್ತಿ ಸುಟ್ಟ ಹಾಗೆ ಸುಟ್ಟು ಹೋಗಲಿ, ಅವ್ರಿಗೆ ಒಳ್ಳೆಯ ಗುಣಗಳು ಬರಲಿ, ಅವರು ಮುಂದೆ ನಾಡಿನ ಜ್ಯೋತಿಯಾಗಿ ಬೆಳಗಲಿ, ಅವ್ರ ಮನೆಯ ಜ್ಯೋತಿ ಆದರೂ ಕೂಡ ಬೆಳಗಲಿ ಅನ್ನುವುದೇ ನಮ್ಮ ಈ ವ್ಯಸನಮುಕ್ತ ಗ್ರಾಮಗಳ ಅಭಿಯಾನದ ಸಂಕಲ್ಪ. ಭಾಳಷ್ಟು ಸಮಾಜದ ಕಳಕಳಿಯನ್ನು ಹೊಂದಿದಂಥ ಮಠ ಅವರ ಪೂಜ್ಯರ ಒಂದು 75ನೇ ಒಂದು ವರ್ಷದ ಅಮೃತ ಮಹೋತ್ಸವದ ಸಲುವಾಗಿ ನಮ್ಮ ನಾಡಿನ ಎಲ್ಲ ಯುವಕರು ಮತ್ತು ಎಲ್ಲ ಚಟ ಮಾಡುವಂಥ ಎಲ್ಲರಿಗೂ ಸಹ ಏನಾಗಬೇಕು, ಆರೋಗ್ಯವಂತರಾಗಬೇಕು, ಗುಣವಂತರಾಗಬೇಕು. ಅವರೆಲ್ಲ ಭಾಳಷ್ಟು ನೀವೆಲ್ಲ ನೋಡಿರಿ, ಎಲ್ಲ ಚಾನಲ್ ಒಳಗೆ ನೀವು ನೋಡ್ತಿರ್ತೀರಿ, ರೋಡಲ್ಲಿ ನೋಡ್ತಿರ್ತೀರಿ, ಪೊಲೀಸ್ನ ಹಿಡ್ಕೊಂಬಂದು ಸ್ಟೇಷನ್ನೇ ಹಾಕಿರ್ತಾರೆ. ಅವ್ರ ಆರೋಗ್ಯ ಎಲ್ಲ ಹಾಳಾಗಿರ್ತೈತಿ. ಆ ರೋಡ್ನಾಗ ಇರ್ಬಿಟ್ಟು ಎಲ್ಲ ರೋಡ್ ತುಂಬ ಅಡ್ಡಾಡಿ ಮಕ್ಕಂತಿರ್ತಾರೆ. ಅವ್ರು ಆಗಿ ಹಾಳಾಕತಿ. ಮನೆಯೊಳಗೆ ಹೆಂಡತಿ ಮಕ್ಕಳು ಕೊಳ್ಳ ಬಂಗಾರ ಬೆಳ್ಳಿ ಯಾವ ಉಳಿಯಂಗಿಲ್ಲ. ಸ್ವಂತ ಮಕ್ಕಳನ್ನೇ ಅವರು ಮಕ್ಕಳ ಥರ ನೋಡೋಂಗಿಲ್ಲ, ಬೇರೆ ಥರ ನೋಡಿ ಅವರೆಲ್ಲ ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದಾರೆ. ಮತ್ತು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡೋಕ್ಕಾಗ್ತಾಯಿಲ್ಲ. ಅವರು ಚಟ ಮಾಡ್ಲಿಕ್ಕೆ ಬೇಡಂಗಿಲ್ಲ, ಅಡಿಕೆಲೇ ಹಾಕೊಳ್ಬೋದು. ಮತ್ತು ಅದ್ರ ಜೊತೆಗೆ ಏನು ಪಾನ್ ಅಂತ ಬರ್ತೈತಿ, ಚಲೋ ಸ್ವೀಟ್ ಪಾನ್ ಅಂತ ಇರ್ತೈತೆ, ಹಾಕ್ಕೊಳ್ಬೋದು, ಅದಕ್ಕೇನು ತೊಂದಿಲ್ಲ. ಶರಾಯಿನೇ ಕುಡಿತಾರೆ, ಆರೋಗ್ಯ ಹಾಳು ಮಾಡಿಕೊಳ್ತಾರೆ. ಒಬ್ಬ ಮನುಷ್ಯ ಶರಾಯಿ ಕುಡ್ದ ಅಂದರೆ ಅದು ಮೂತ್ರ ಮುಖಾಂತರ ಹೋಗಿ ಕಾಲಾನಂತರ ಅವನಿಗೆ ಎಫೆಕ್ಟ್ ಕೊಡ್ತದೆ. ಆದರೆ ತಂಬಾಕೈದಲ್ಲಿ ನೇರವಾಗಿ ಹಲ್ಲಿನ ಮುಖಾಂತರ ಬ್ಲಡ್ ಒಳಗೆ ಸೇರಿಕೊಂಡು ಇಡೀ ಶರೀರ, ಕಿಡ್ನಿ, ಹಾರ್ಟು ಮತ್ತು ಇನ್ನೂ ಇದರ ಒಂದು ಬಾಡಿ ಒಳಗೆ ಸೇರಿಕೊಂಡು ಎಲ್ಲ ತೊಂದರೆ ಮಾಡ್ತೈತಿ. ಅದಕ್ಕೋಸ್ಕರ ಎಲ್ಲರೂ ಚಟಮುಕ್ತರಾಗಿ ಆರೋಗ್ಯವಂತರಾಗಿ ಭಾರತ ದೇಶದ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಇರಬೇಕು, ನಿರ್ಮಾಣ ಆಗಬೇಕನ್ನೋ ಒಂದು ಅಪೇಕ್ಷೆ ನಮ್ಮೆಲ್ಲ ಮಠಗಳ ಒಂದು ಉದ್ದೇಶ. ಎಲ್ಲ ಸುಮಾರು ಭಾಳಷ್ಟು ಒಂದು 70ಕ್ಕಿಂತ ಹೆಚ್ಚಿಗೆ ಊರುಗಳಿಗೆ ಹೋಗಿ ಜೋಳಿಗೆಯನ್ನು ಹಾವೇರಿ ಅಜ್ಜರ ಮುಖಾಂತರ ನಾವೆಲ್ಲರೂ ಸೇರಿಕೊಂಡು ನೀವೆಲ್ಲ ಚಟ ಮಾಡಬಾಡ್ರಪ್ಪ, ಪ್ರೀತಿ ಭಕ್ತಿಯಿಂದ ಈ ಜೋಳಿಗೆಗೆ ಹಾಕಿ ನಿಮ್ಮ ಆರೋಗ್ಯವಂತರಾಗ್ರಿ ಅಂತೇಳಿ ಆ ಜೋಳಿಗೆಗೆ ಹಾಕಿಸ್ಕೊಂಡು ಅದನ್ನು ಇವತ್ತು ಇಲ್ಲಿ ಹುಕ್ಕೇರಿ ಮಠದೊಳಗೆ ಏನು ಮಾಡಿದಪ್ಪ ಅಂದ್ರೆ ಅದನ್ನೆಲ್ಲರಿಗೂ ಸುಟ್ಟು ಎಲ್ಲ ಅವ್ರ ಆರೋಗ್ಯ ಚಲೋ ಆಗಲಿ, ಮುಂದೆ ಯಾರು ಬರಬಾರ್ದು. ಗುರುಗಳು ಕಂಡ್ರೆ ಭಯಭಕ್ತಿ ಇರುವಂಥ ಜನ ಇವತ್ತು ಭಯಭಕ್ತಿನೇ ಇಲ್ಲ. ಆ ಗುಟ್ಕ ತಿಂತಾರೆ, ರೋಡೆಲ್ಲ ಗಲೀಜು, ಮನೆಯೊಳಗೆ ಜನಿತು, ಮನಸ್ಸಿನಿತ್ತು, ಅವರು ಕುಟುಂಬದಲ್ಲಿ ನೆಮ್ಮದಿನೇ ಕಳ್ಕೊಂಡ್ಬಿಟ್ಟಾರೆ. ಅದು ಚಲೋ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಒಳ್ಳೆ ಕಾರ್ಯ ಮಾಡಿದ್ದೀವಿ. ನೀವು TV ಚಾನಲ್ ಇದನ್ನು ಹೆಚ್ಚು ಪ್ರಚಾರವನ್ನು ಮಾಡಿ ಆರೋಗ್ಯವಂತರಾಗಿ ಮಾಡಲಿಕ್ಕೆ ನೀವು ಸಹ ಸಹಕಾರ ಮಾಡಬೇಕಂತ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತಾ ಎಲ್ಲ ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ ನಮ್ಮ ನಾಡು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡಿದೆ. ಹೀಗಾಗಿ ಕಲ್ಯಾಣ ರಾಜ್ಯ ರಾಮರಾಜ್ಯ ನಿರ್ಮಾಣ ಮಾಡಬೇಕು ಎಂಬ ಸದಾಶಯದ ಸಂಕಲ್ಪವನ್ನು ಹೊತ್ತು ಒಂದು ಸಣ್ಣ ಪ್ರಯತ್ನ ವ್ಯಸನಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಎಂಬ ಸದಾಶಯದೊಂದಿಗೆ ಗ್ರಾಮಗಳಿಗೆ ನಾವು ಜೋಳಿಗೆಯನ್ನು ಹಿಡಿದುಕೊಂಡು ಮನೆಗಳ ಮುಂದೆ, ಓಣಿಗಳ ಮುಂದೆ, ಊರುಗಳಿಗೆ ಹೋದಾಗ ಅನೇಕ ಜನರು ಇದು ಚಟಗಳನ್ನು ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೇಳಿದಾಗ ಅನೇಕರು ದುಶ್ಚಟಗಳನ್ನು ಬಿಟ್ಟಿದ್ದಾರೆ. ಹೀಗಾಗಿ ಸುಮಾರು 70ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅಡ್ಡಾಡಿ ಬಂದಂತಹ ದುಶ್ಚಟಗಳ ಭಿಕ್ಷೆ ಜೋಳಿಗೆ ಇವತ್ತು ಜೋಳಿಗೆಯಲ್ಲಿ ಬಂದಿರುವಂಥ ಎಲ್ಲ ಚಟಗಳನ್ನು ಹೋಮವನ್ನು ಮಾಡೋದ್ರ ಮೂಲಕ ಹೇಗೆ ಒಂದು ಬತ್ತಿ ತನ್ನ ಮೈಯನ್ನು ಸುಟ್ಟುಕೊಂಡು ಹೇಗೆ ಬೆಳಕನ್ನು ಕೊಡ್ತದೆಯೋ ಹಾಗೆ ದುಶ್ಚಟ ಮಾಡುವಂಥವರೆಲ್ಲ ಚಟಗಳು ಕೂಡ ಬತ್ತಿ ಸುಟ್ಟ ಹಾಗೆ ಸುಟ್ಟು ಹೋಗಲಿ, ಅವ್ರಿಗೆ ಒಳ್ಳೆಯ ಗುಣಗಳು ಬರಲಿ, ಅವರು ಮುಂದೆ ನಾಡಿನ ಜ್ಯೋತಿಯಾಗಿ ಬೆಳಗಲಿ, ಅವ್ರ ಮನೆಯ ಜ್ಯೋತಿ ಆದರೂ ಕೂಡ ಬೆಳಗಲಿ ಅನ್ನುವುದೇ ನಮ್ಮ ಈ ವ್ಯಸನಮುಕ್ತ ಗ್ರಾಮಗಳ ಅಭಿಯಾನದ ಸಂಕಲ್ಪ.
जय मंगलम जय नमः पार्वती जय जय मंगलम जय नमः पार्वती ಮುಂದೋಡ ಜುಮ್ಮಕ್ಕ